ಮತ್ತೊಮ್ಮೆ ಅಂಬರ ನಮ್ಮ ಕನ್ನಡದ ಅಂಬಿಕಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ. ಸಿನಿಮಾ ಇಂಡಸ್ಟ್ರಿ ಅನ್ನೋದು ತುಂಬಾ ದೊಡ್ಡದು ಅಂತ ನೀವೇ ಹಿಂದೆ ಹೇಳಿದ್ರಿ. ಎಲ್ಲರೂ ಬಯಸ್ತಿದ್ದೇನಂದ್ರೆ ಅಂಬರೀಷ್ ಅವರು ಇಂಡಸ್ಟ್ರಿ ನಾಯಕತ್ವ ವಹಿಸ್ಕೋಬೇಕಂತ. ಬಟ್ ನೀವು ಹೇಳಿದ್ವಿ ಕಲಾವಿದರ ಸಂಘ ನೋಡ್ಕೊಳ್ಳೋದೇ ನನಗೆ ಕಷ್ಟ, ದಯವಿಟ್ಟು ಬಿಟ್ಬಿಡ್ರಪ್ಪ, ಇದಾಗಲ್ಲ ಅಂತ. ಈಗೇನಾದ್ರೂ ನಿಲ್ವಲ್ ಬದಲಾವಣೆ? ಹಂಗಲ್ಲ, ಕಲಾವಿದರ ಸಂಘನೇ ನೋಡ್ಕೊಳ್ಳೋದು ಕಷ್ಟ ಅಂತ ನಾನು ಹೇಳಲ್ಲ. ಇಲ್ಲ, ಚಿತ್ರರಂಗದಲ್ಲಿ ಎಲ್ಲರೂ ಸೇರ್ಬೇಕು. ಎಲ್ಲ ಸೇರಿದ್ರೇನೆ. ಒಬ್ಬ ಅಂಬರೀಷನ್ ಕೆಲೆ ನಾನು ನಾಯಕ ಅಂದ್ಬಿಟ್ಟು ಮಾಡ್ತೀನಿ ಅಂದ್ರೆ ಆಗೋದೇ ಇಲ್ಲ. ಎಲ್ಲ ಕ್ಯಾರೆಕ್ಟರ್ಸ್ ಬಂದು ಸೇರಿದ್ರೇನೆ ಚಿತ್ರರಂಗಕ್ಕೆ ಏನಾದ್ರು ಒಟ್ಟಿಗೆ ಮಾಡೋದು. ಒನ್ ಮ್ಯಾನ್ ಶೋ ಅನ್ನೋದು ಆಗೋದೇ ಇಲ್ಲ ಬಿಡಿ. ಬಟ್ ಯಾರೊಬ್ರು ಲೀಡರ್ ಅಂತ? ಏನ್ ಲೀಡರ್ ಇಲ್ಲ, ಎಲ್ಲರೂ ಲೀಡರ್ಸೇ. ಸಿ ಯು ಶುಡ್ ಟೇಕ್ ಎವ್ರಿಬಡಿ ವ್ಯೂಸ್. ಒಂದು ಚಿತ್ರ ಅವರ ಪ್ರಾಬ್ಲಮ್ ಏನು, ಅವ್ರ ಪ್ರಾಬ್ಲಮ್ ಎಲ್ಲ ಡಿಫ್ರೆಂಟ್ ಸೆಕ್ಟರ್ಸ್ ಇರುತ್ತೆ. ಅದನ್ನೆಲ್ಲ ಕೇಳ್ಕೊಂಡೇ ಹೋಗ್ಬೇಕು. ಒಬ್ರದಾಗ ನಾನು ಆರ್ಟಿಸ್ಟ್ ಪರವಾಗಿ ಮಾತಾಡ್ಬಿಡ್ತೀನಿ, ಹಂಗಾಗಲ್ಲ. ಚಿತ್ರರಂಗ ಅಂದ್ರೆ ಎಲ್ಲ ಟೆಕ್. ಬಟ್ ಆದ್ರೂ ಈಗ ಎಲ್ಲರೂ ನಿಮ್ಮನೆಗೆ ಬರ್ತಾರೆ, ನೀವೇ ಪ್ರಾಬ್ಲಮ್ ಸಾಲ್ವ್ಗಳು ಮಾಡ್ಕೊಡ್ತೀರಾ? ಏನೋ ಸ್ವಲ್ಪ ವಯಸ್ಸಾಗಿದೆಯಲ್ಲ, 60 ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಎಲ್ಡರ್ಲಿ ಪರ್ಸನ್ ಅಂತ, ಸೀನಿಯರ್ ಸಿಟಿಸನ್ ಅಂತ ಬರ್ತಾರೆ ಅಂತ. ಸರಿ, ಇನ್ನು ಸಿನಿಮಾ ಬಿಟ್ಟರೆ ಫ್ಯಾಮಿಲಿ ಅಂತ ಬಂದ್ರೆ ಸುಮಲತಾ ಮೇಡಮ್, ನೀವು ಒಂದು ಅನುರೂಪದ ದಾಂಪತ್ಯ, ತಾರಾ ಜೋಡಿ. ಅವಳು ಹುಡುಗಿ, ನಾನು ಹುಡುಗ, ಹೀಗೆ ಸೇರ್ಕೊಂಡು ಜೀವನ ಮಾಡ್ಕೊಂಡ್ಬಂದು ಈಗ ನನಗೆ ವಯಸ್ಸಾಗಿದೆ, ಅವಳು ಇನ್ನೂ ಸ್ವಲ್ಪ ಚಿಕ್ಕವಳು ಅಷ್ಟೇ. ಓಕೆ, ವಯಸ್ಸಾಗ್ತಾ ಆಗ್ತಾ ಹೆಂಡತಿಯ ಸಾಥ್ ತುಂಬಾ ಹೆಚ್ಚಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ನನ್ನ ಪಾತ್ರ ಅವಳಿಗೆ ಇಂಪಾರ್ಟೆಂಟ್, ನಾಟ್ ಅವಳ ಪಾತ್ರ ನಮಗೆ. ಯಾಕೆ ಸರ್? ಯಾಕೆ ಅಂಬರೀಷ್ ಇದ್ರೇನೆ ನಡೆಯೋದೆಲ್ಲ. ಹಂಗೆ ಅಂಬರೀಷ್ ಇದ್ರೆ ಏನೇ ಆಗ್ಲಿ ಪ್ರೀತಿ ವಿಶ್ವಾಸದಲ್ಲಿ ಇದ್ರೇನೆ ಎಲ್ಲ. ನಾನು ಹೇಳದ್ನಲ್ಲ, ಹೌ ಯು ಗಿವ್, ವಾಟ್ ಯು ಗಿವ್ ಯು ವಿಲ್ ಗೆಟ್ ಬ್ಯಾಕ್ ಅಂತ. ಇನ್ನು ಅಭಿಷೇಕ್ನೇನಾದ್ರು ಹಿಂಗೆ ಮಾಡ್ಬೇಕು ಹಾಗೆ ಪ್ಲಾನ್ಸ್? ಚಾನ್ಸ್ ವಿದ್ಯೆ ಕೊಡಿಸ್ತೀವಿ, ಫಸ್ಟ್ ಕ್ಲಾಸ್ ಆಗಿ ವಿದ್ಯಾವಂತನಾಗಿ ಸಮಾಜದಲ್ಲಿ ಒಳ್ಳೆ ಹೆಸರು ತಗೊಂಡಿರಪ್ಪ ಅಂತ ಹೇಳ್ತೀವಿ. ಓಕೆ, ಈ ಕಾಂಟ್ರವರ್ಸಿ ಅಂತ ಬಂದಾಗ ಯೂಶಲಿ ಅಂಬರೀಷ್ ಅವ್ರ ಸುತ್ತ ಯಾವ್ದು ಕಾಂಟ್ರವರ್ಸಿಗಳು ಬಂದಿದ್ದೇ ಇಲ್ಲ, ಯಾರು ಕೇಳೋದೇ ಇಲ್ಲ. ಇರ್ತದೆ, ಯಾರಿಗೂ ಹೇಳಲ್ಲ ಅಷ್ಟೇ. ಮತ್ತೆ ಯಾಕೆ ಸಡನ್ ಆಗಿ ಅಭಿಷೇಕ್ ಒಂದು ಕಾಂಟ್ರವರ್ಸಿ ಅಂತ ಯಾಕೆ ಬಂತದ್ದು ಸಡನ್ ಆಗಿ? ಎಲ್ಲ ಒಂದ್ ಕಡೆ ಬರುತ್ತೆ ಬಿಡಮ್ಮ, ಯಾವಾಗಲೂ ಸಮಥಿಂಗ್. ಈಗ ಮಾಧ್ಯಮದವ್ರಿಗೇನು ಯು ನೀಡ್ ಸಮಥಿಂಗ್. ಸರ್, ಮಾಧ್ಯಮದವರು ಅಂತ ಅಲ್ಲ, ಬಟ್ ಅಲ್ಲ ಬಂತಿತ್ತಲ್ಲ, ಬರ್ತದೆ. ಈಗ ಯಾರು ನಮ್ದು ಎಷ್ಟು ಬರೋದ್ರು ರಾಮ, 106 ಬರೋದು, ಬರ್ಕೊಳ್ಳಿ ಸುಮ್ಮನೆ ಇದ್ದು. ಸೊ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಯಾವ್ದಕ್ಕೂ. ಏನು ಪರ್ಟಿಕ್ಯುಲರ್ ಹಿಂಗೆ ಇರ್ಬೇಕು ಅಭಿಷೇಕ್ ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡಲ್ಲ? ಒಳ್ಳೆ ತಂದಲ್ಲಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಿಮ್ಮದು ಯಾವ್ದಾದ್ರು ಒಂದನ, ಈಗ ನೀವಂದ್ರೆ ಅಂಬರೀಷ್ ಅಂದ್ರೆ ಈಗ ಮನೆ ಹತ್ರ ಬಂದವ್ರನ್ನ ಪ್ರತಿಯೊಬ್ರು ನೀವು ಊಟ ಮಾಡ್ತಿರೋ, ಅವ್ರನ್ನೆಲ್ಲ ಬಂದು ಮಾತಾಡ್ಸೋದು ಈ ರೀತಿ ಇರುತ್ತೆ. ಬಟ್ ಅದ್ ಮುಂದೆ ಅಭಿಷೇಕ್ಗೂ ಅದೆಲ್ಲ ಗೊತ್ತಾಗ್ಬೇಕು ಅನ್ನೋ ತರ. ನಂತರ ಜೀವನ ಮಾಡ್ಬಿಟ್ರೆ ಇನ್ನೂ ಒಳ್ಳೇದೇ, ಫಸ್ಟ್ ಕ್ಲಾಸ್. ಐಲ್ ಬಿ ಮೋರ್ ದನ್ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್ ಮೀ. ಸಭೆಯ ಟಿವಿ ಅವರಿಗೆ. ಸರಿ, ನಾವು ಪಾಲಿಟಿಕ್ಸ್ ಅಂತ ಬಂದಾಗ ಈಗ ಕೆಪಿಸಿಸಿ ವೈಸ್ ಪ್ರೆಸಿಡೆಂಟ್ ಏನ್ ಮುಂದೆ ಹೆಂಗೆ? ಯಾಕೆಂದ್ರೆ ಇದುವರೆಗೂ ಸ್ಲೋ ಆಗ್ಬಿಟ್ಟಿತ್ತು ಅಂಬರೀಷ್ ಅವ್ರದ್ದೆಲ್ಲೋ ಪಾಲಿಟಿಕ್ಸ್ ಅಂತ ಅನಿಸ್ತಾ ಇತ್ತು. ಯಾಕೆಂದ್ರೆ ಇಷ್ಟಲ್ಲಿ ಬೇರೆ ಘಟ್ಟದಲ್ಲೇ ಇರ್ಬೇಕಾಗಿತ್ತು ಅಂಬರೀಷ್ ಅವರು ಅಂತ. ಯಾಕೆ ಇಲ್ಲ, ನಮ್ಗೇನು ನಡೆಸಿ, ನಾನು ಐ ಆಮ್ ನಾಟ್ ಎ ಪವರ್ ಮಾಂಗರ್, ಥರ್ಸ್ಟ್ ಅನ್ನೋದಿಲ್ಲ. ಬಟ್ ಏನಪ್ಪ ಅಂದ್ರೆ ಒಂದು ಆಸೆ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಬಂದು ಕೇಂದ್ರದ ಸಚಿವರು ಎಷ್ಟು ಜನಕ್ಕೆ ಅವಕಾಶ ಅದನ್ನು ಮಾಡಿಕೊಟ್ಟಿರೋದ್ರಿಂದ ಐ ಆಮ್ ಲಾಯಲ್ ಟು ದಟ್ ಪಾರ್ಟಿ. ನಾನು ಇವ್ರ ಮೇಲೆ ಆಗಲಿ ಅವ್ರ ಮೇಲೆ ಆಗಲಿ ಒಂದು ದಿನ ಯಾರ ಮೇಲೂ ಮಾತಾಡೋಕೆ ಹೋಗಲ್ಲ. ವಾಟ್ ಐ ವಾಂಟ್, ವಾಟ್ ಮೈ ಪಾರ್ಟಿ ಶುಡ್ ಡೂ ಅಂತ ಕೇಳೋದು ಹೇಳ್ತೀನಿ. ಈಗ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ, ಅದ್ರಲ್ಲಿ ಗೆಲ್ತೀರಾ? ಹೆಂಗಮ್ಮ ಹೇಳೋದು ಜನ? ಈಗ ಟುಡೇ ಕರೆಕ್ಟಾಗಿ ಹೇಳಿದ್ರೆ ರಾಜಕೀಯದವರು ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ನಾಚಿಕೆ ಆಗ್ತದೆ. ವಾತಾವರಣ ಸೃಷ್ಟಿ ಆಗಿದೆ. ಅದರಿಂದ ಸ್ವಲ್ಪ ಹುಷಾರಾಗಿ ನೋಡಿ ಜನ. ಕರ್ನಾಟಕ ನಮ್ಮ ಆಸ್ತಿ ಅಂತ ಉಳಿಸ್ಕೊಳ್ಬೇಕಾದ್ರೆ ಅವ್ರು ಕೊಡೋ ಮತದಲ್ಲಿ ಇರ್ತದೆ, ಮಹತ್ವ ಇದೆ. ಹಿಂಗೆ ಏನು ಒಬ್ಬ ರಾಮ ಟೂ ಮಚ್ ಪಾಲಿಟಿಕ್ಸ್ ಎಲ್ಲ ಹೊರಟೋಯ್ತು. ನಮ್ಮಂಥವ್ರಿಗಂತೂ ಬಹಳ ಕಷ್ಟ. ಅಲ್ಲ, ನಿಮ್ಮ ಪಕ್ಷದವರೇ ಹೇಳ್ತಿರ್ತಾರೆ ಸರಿ, ರಾಜ್ಯದ ಎಕಾನಮಿ ಹಾಳಾಗಿದೆ, ಭ್ರಷ್ಟತೆ ತುಂಬಿದೆ, ಹಾಗೆ ಕಾಂಗ್ರೆಸ್ ಪಕ್ಷನೇ ಅಲ್ಲ ಬಿಡಿ. ಅದಕ್ಕೆ ನಾವು ಅದು ಹೇಳಿ ಬೇರೆಯವರು ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕಿಂತ ನಾವೇನ್ ಮಾಡ್ತೀವಿ ಅನ್ನೋದು ಹೇಳಬೇಕು. ದಟ್ಸ್ ನೀವೇನ್ ಮಾಡ್ಬೇಕಂತ ಅನ್ಕೊಂಡು ಇನ್ನ ಮುಂದಕ್ಕಿದೆ. ಇನ್ನ ಹೋಗ್ತೀನಿ ನನಗೆ. ನಾವು ಐ ಆಮ್ ಬಿಸಿ ವಿತ್ ಮೈ ದಿಸ್ ಫಂಕ್ಷನ್. ನಾನು ಇನ್ನೂ ಅವಾಗ ಆಫೀಸ್ ಟೇಕ್ ಓವರ್ ಮಾಡಿಲ್ಲ. ಅವಾಗ ಐ ವಿಲ್ ಟಾಕ್ ವಿತ್ ಯು. ಅವಾಗ ರಾಜಕೀಯ ಮಾತಾಡ್ತೀನಿ. ಈಗ 60 ವರ್ಷ ಸಿನಿಮಾ 60-40 ಮಾತಾಡ್ತೀನಿ, ಆವಾಗ ರಾಜಕೀಯ ಮಾತಾಡ್ತೀನಿ. ಇವತ್ತು ರಾಜಕೀಯ ಬೇಡ. ಥ್ಯಾಂಕ್ ಯು ವೆರಿ ಮಚ್. ಸರಿ, ಏನಂದ್ರೆ 60 ವರ್ಗೂ ಇವಾಗ ಸಿನಿಮಾ ಆಯ್ತು, ನೀವು ಸಿನಿಮಾ ಬೇಡ, ಈಗ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸಿನಿಮಾ ಅಂದ್ರೆ ನೆಕ್ಸ್ಟ್ ರಾಜಕೀಯ, ಅದ್ರಲ್ಲಿ ಸಕ್ರಿಯ ರಾಜಕಾರಣಿ ಆಗ್ಲೇಬೇಕು ಅಂಬರೀಷ್ ಅವರು, ಹೌದಾ? ಅದು ನೋಡೋಣ ಹೆಂಗೆ ಏನಾಗುತ್ತೆ. ನೋಡೋಣ ಅಂತ ನಾನು ಹೇಳೋದಲ್ಲ, ಸಿನಿಮಾ ಸಾಕು ಅಂತ ನಾನು ಹೇಳಲ್ಲ ಯಾವತ್ತೂ.
ಸಿನಿಮಾದಿಂದ ನನಗೇನು ನನ್ನಿಂದ ಏನಾದ್ರು ಒಳ್ಳೇದಾಗತ್ತೆ ಕೆಲವರಿಗೆ ಅಂದ್ರೆ ಐ ವಿಲ್ ಬಿ ದೇರ್ ಇನ್ ಸಿನಿಮಾ. ಅದು ಟೋಟಲ್ ನನ್ನ ಈ ಅಭ್ಯಾಸ ಇದನ್ನ ಬಿಡಲ್ಲ, ಇದು ಬಿಡಲ್ಲ, ಅದಿದ್ದೇ ಅದಿದ್ದೇ ಇರುತ್ತೆ. ಇರುತ್ತೆ. ಸೊ ರಾಜಕೀಯದಲ್ಲಿ ಮುಂದುವರಿಯೋದು ಹೇಗೆ, ಏನು ಜನ ಏನೇ ವಾಟ್ ಇಸ್ ದೇರ್ ಎಕ್ಸ್ಪೆಕ್ಟೇಷನ್, ನನ್ನಿಂದ ಏನಾಗಬೇಕು ಅದನ್ನೆಲ್ಲ ಪ್ಲಾನ್ ಮಾಡಿ ಅಲ್ಲ, ನಿಮ್ಗೆ ಜನರ ಎಕ್ಸ್ಪೆಕ್ಟೇಷನ್ 1000 ಇರ್ಲಿ ಸರ್, ಆದ್ರೂ 1000 ಇದ್ರು ಎಲ್ಲಲ್ಲ, ಜನರ ಎಕ್ಸ್ಪೆಕ್ಟೇಷನ್ ತಿಳ್ಕೋಬೇಕು. ಅವ್ರ ಎಕ್ಸ್ಪೆಕ್ಟೇಷನ್ ಏನೇನಿದೆ ಅಂತ ತಿಳ್ಕೊಳ್ಬೇಕು ನಾನು. ಆದ್ರೂ ಜನರಿಗೆ ಅಂಬರೀಶ್ ಅವ್ರು ಎಲ್ಲೋ ಒಂದ್ ಕಡೆ ಸಿಎಂ ಆಗ್ಬೇಕು ಅಂತ ಆಸೆ ಇಲ್ಲ ಅಂತ ಅನ್ಸುತ್ತಾ ನಿಮ್ಗೆ? ಎಲ್ಲಾರ್ಗು ಇದ್ಬಿಡುತ್ತೆ, 20 ಲಕ್ಷ 6 ಕೋಟಿ ಜನಕ್ಕೆ ಇದ್ಬಿಡುತ್ತಾ? ಅಲ್ಲ, ಸ್ವಲ್ಪ ಜನಕ್ಕೆ ಇದ್ದಿರ್ಕಲ್ಲ, ಕೆಲವ್ರಿಗೆ ಇರುತ್ತೆ, ಕೆಲವ್ರಿಗೆ ಇರಲ್ಲ. ಅಲ್ಲ, ಇರೋರಿಗೆ ಏನ್ ಇರೋರಿಗೆ ನೋಡ್ರಪ್ಪ, ಅದು ಯಾವತ್ತೂ ನಾವು ಆಸೆ ಪಟ್ರೆ ಅದು ನಿರಾಶರಾಗ್ತೀವಿ. ಆದ್ರಿಂದ ಅದನ್ನೆಲ್ಲ ಆಸೆ ಪಡ್ಬೇಡಿ. ಏನು ಪಾಲಕ್ ಬಂದದ್ದು ಪಂಚಾಮೃತ ಅಂತ ತಿನ್ಕೊಂಡಿರಿ. ಅಂಬರೀಶ್ ಅವರಿಗೆ ರಾಜ್ಯದ ಜನರಿಗೆ ಒಳ್ಳೇದ್ ಮಾಡ್ಬೇಕಂತ, ಯಾಕೆಂದ್ರೆ ಅಂಬರೀಶ್ ಅವರು ಭ್ರಷ್ಟ ಅಲ್ಲ, ದುಷ್ಟ ಅಲ್ಲ. ಸೊ ಹಾಗಾಗಿ ರಾಜ್ಯದ ಜನತೆಗೆ ಒಳ್ಳೇದ್ ಮಾಡ್ಬೇಕು ಅನ್ನೋದಾಗಿ ಸಿಎಂ ಪಟ್ಟ ಏನಾದ್ರು ಬರ್ಬೇಕನ್ನ ಆಸೆ ಇದೆಯಾ ಇಲ್ವಾ? ಇಲ್ಲ, ನನಗೆ ಆಸೆ ಇಲ್ಲ ಸಿಎಂ ಆಗ್ಬೇಕನ್ನ. ಇಲ್ಲ ಅಂದ್ರೆ ಬರೀ ಜಸ್ಟ್ MLA ಆಗಿದ್ಕೊಂಡೆ ನಾನು ಎಲ್ಲರೂ ಜನರ ಕಷ್ಟ ಸುಖ ಸ್ಪಂದಿಸ್ತೀನಿ ಅಂತ ಮಾಡ್ಬೋದು, MLA ಆಗದೆ ಇದ್ರೂ ಮಾಡ್ಬೋದು. ನನಗೇನು MLA MP ಬೇಕಾದಷ್ಟು ಜನ ಬರ್ತಾರೆ, ಅವ್ರಿಗೆಲ್ಲ ಏನಾದ್ರು ಸಣ್ಣ ಪುಟ್ಟ ಸಹಾಯ ಮಾಡ್ತೀವಲ್ಲ, ಹಂಗೆ ಜನರಿಗೋಸ್ಕರ. ಅಂಬರೀಶ್ ಜನರಿಗೋಸ್ಕರ ಏನ್ ಬೇಕಾದ್ರೂ 10 MLA ಇದೆ ಅಂಬರೀಶ್ ಹೆಸರಲ್ಲಿ. ಓಕೆ ಓಕೆ, ಜನರಿಗೋಸ್ಕರ ನೀವ್ ಹೇಳಿದ್ರಿ ಏನ್ ಬೇಕಾದ್ರೂ ನೋಡಿ, ಏನು ಪಟ್ಟ ಬೇಡ, ಪೊಸಿಷನ್ ಬೇಡ, ಮಾಡ್ತೀನಿ ಅಂತ ನೀವ್ ಹೇಳ್ತೀರಾ. ಸೊ ಜನರಿಗೋಸ್ಕರ ಹಂಗಾರೆ ಅಂಬರೀಶ್ ಅವ್ರು ಕುಡಿಯೋದ್ ಬಿಡ್ತಾರ? ಅದಲ್ಲ, ನನಗೋಸ್ಕರ ನನ್ನನ್ನ ಕ್ವಶನ್ ಮಾಡಬಾರ್ದು. ನೋ, ಯಾರು ನಂದೇ ನನ್ನ ಇಷ್ಟ, ನಿಮ್ ಇಷ್ಟ, ನಿಮ್ದೇನ ನಿಮ್ ಇಷ್ಟ, ಹಂಗೆ ಹಾಗೆ. ನನ್ನ ಮಣ್ಣಿದು, ನನ್ನ ಮಣ್ಣಿದು, ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ನನ್ನ ಮಣ್ಣಿದು, ನನ್ನ ಮಣ್ಣಿದು, ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ಸೊ ಫೈನಲಿ ಸರ್, ಈ ಒಂದು 60 years ಸಂದರ್ಭದಲ್ಲಿ ಮುಂದೆ ಅಥವಾ ಇನ್ ಮುಂದೆ ನಾನು ಹಿಂಗಿರ್ಬೇಕು, ನೀವು ಇರೋದೇ ಹಿಂಗೆ ಅಂತ ಹೇಳ್ಬಿಟ್ರಿ ಆಲ್ರೆಡಿ, ಏನಾದ್ರು ಹಿಂಗಿರ್ಬೇಕು ಅಂತ? ಇಲ್ಲ, ನನಗೆ ಆಸೆನೇ ಇಲ್ಲ, ಏನಿಲ್ಲ. ಈಗ ಸದ್ಯಕ್ಕೆ ನಿಮ್ಮ ಸಮಯ ಮಾಧ್ಯಮದವ್ರಿಗೆ ಒಂದು ದೊಡ್ಡ ನಮಸ್ಕಾರ. ನಿಮಗೆಲ್ಲ ಒಳ್ಳೇದಾಗಲಿ, ಕರ್ನಾಟಕಕ್ಕೆ ಒಳ್ಳೇದಾಗಲಿ ಅಂತ ಕೇಳಿ ನಿಮ್ಮ ಈ ಸಂದರ್ಶನ ಇಲ್ಲಿಗೆ ಎಂಡ್. ಇವಿಷ್ಟು ಅಂಬರೀಶ್ ಅವರ ಅಂತರಾಳದ ಮಾತುಗಳು. ಈಗಾಗಲೇ ಬೆಟ್ಟದಷ್ಟು ಸಾಧಿಸಿದ್ರು ಕೂಡ ಇನ್ನೂ ಅವರು ಮಾಡಬೇಕಾದ್ದು ಬೇಕಾದಷ್ಟಿದೆ. ಸೊ ಹಾಗಾಗಿ ಅವರ 60 ವರ್ಷ ಪೂರೈಸಿದ ನಂತರದ ದಿನಗಳು ಕೂಡ ಹೀಗೆ ಪ್ರಕಾಶಮಾನವಾಗಿರ್ಲಿ, ಅವರು ಯಾವಾಗಲೂ ನಗ್ನಗ್ತಾ ಹೀಗೆ ಮಂಡಿರಲಿ ಅನ್ನೋದು ಎಲ್ಲರ ಆಶಯ. ಸಮಯ ಸದಾ ನಿಮ್ಮೊಂದಿಗೆ.